ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ನಾನಿವತ್ತು ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಟನ್ ತಲೆಕಾಲ್ ಸಾಂಬಾರ್ ಮಾಡೋದನ್ನ ನಾನಿಲ್ಲಿ ನಿಮ್ಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 4 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಹಾಗೇನೆ 1-2 ಇಂಚಷ್ಟು ಶುಂಠಿ, ಹಾಗೇನೆ 1-2 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-5-6 ಲವಂಗ, ಹಾಗೇನೆ 1-2 ಪೀಸು ಅಥವಾ 3 ಪೀಸ್ ಚಕ್ಕೆ ತಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಈ ಕಡೆ ಇನ್ನ ಒಂದು ಹೋಳಷ್ಟು ಅಂದ್ರೆ ಒಂದು ತೆಂಗಿನಕಾಯಿನಲ್ಲಿ ಒಂದು ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ನಾನು ಇದನ್ನೆಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊ ಹಣ್ಣು, ಹಾಗೆ 1 ಸ್ಪೂನ್ ಅಷ್ಟು ಕಡಲೆ, ಮತ್ತೆ ಮನೆಯಲ್ಲೇ ಮಾಡಿರುವಂತ ಮಟನ್ ಸಾಂಬಾರ್ ಪೌಡರ್ 3 ಸ್ಪೂನ್ ತಗೊಂಡಿದ್ದೀನಿ. ಹಾಗೇನೆ ಒಗ್ಗರಣೆಗೋಸ್ಕರ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೇನೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ನೀಟಾಗಿ ತೊಳೆದನ್ನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೇಕಾಗಿರೋದು ಮೇನ್ ಆಗಿ ಮಟನ್ ಕುರಿದು ತಲೆ ಮತ್ತೆ ಕಾಲು, ಅದನ್ನ ಕೂಡ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಮಿಕ್ಸಿ ಜಾರಿಗೆ ನಾನು ಫಸ್ಟ್ ತೋರಿಸಿದ್ನಲ್ಲ ಮಸಾಲೆ, ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಅರಿಶಿನ ಪುಡಿ. ಸೊ ನಾನಿಲ್ಲಿ ಇದ್ರ ಜೊತೆಗೆ ಚಕ್ಕೆ ಮತ್ತೆ ಲವಂಗನ ಹಾಕೊಂತಾ ಇಲ್ಲ. ಈ ಪೇಸ್ಟ್ ಸ್ವಲ್ಪ ಕಡಿಮೆ ನೀರ್ ಹಾಕಿಲ್ಲ ಅಂದ್ರೆ ಬೇಗನೆ ಗ್ರೈಂಡ್ ಆಗ್ಬಿಡುತ್ತೆ. ಅದ್ರ ಜೊತೆ ಇದು ನೀಟಾಗಿ ಗ್ರೈಂಡ್ ಆಗಲ್ಲ ಅಂತ ನಾನು ಸಪರೇಟ್ ಆಗಿ ಹಾಕೊಂತಾ ಇದ್ದೀನಿ. ಸೊ ಅಷ್ಟನ್ನ ಮಾತ್ರ ಹಾಕೊಂಡು ಇವಾಗ ಅದನ್ನ ಒಂದು ಫೈನ್ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡೆ. ಸೊ ಈಗ ನೆಕ್ಸ್ಟ್ ಅದೇ ಜಾರಿಗೆ ನಾನು ತಗೊಂಡಂತ ಚಕ್ಕೆ, ಲವಂಗ, ಹಾಗೇನೆ ತೆಂಗಿನಕಾಯಿ, ಟೊಮೊಟೊ ಹಣ್ಣು, ಮತ್ತೆ ಹುರ್ಗಡ್ಲೆ, ಸಾಂಬಾರ್ ಪೌಡರ್ ಎಲ್ಲಾನು ಕೂಡ ಹಾಕಿ ಮತ್ತೊಂದು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಬೇಕು ಇಲ್ಲಿ. ಸೊ ಇದು 2 ಮಸಾಲ ನಮ್ಗೆ ಈ ಸಾಂಬಾರ್ ಮಾಡ್ಲಿಕ್ಕೆ ಬೇಕಾಗುತ್ತೆ. 2 ಕೂಡ ರೆಡಿ ಮಾಡ್ಕೊಂಡ ನಂತರ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 2-3 ಸ್ಪೂನ್ ಅಷ್ಟು ನಾನಿಲ್ಲಿ ಎಣ್ಣೆನ ಹಾಕೊಂಡು, ಸೊ ಆ ಎಣ್ಣೆಗೆ ನಾನು ಹೆಚ್ಚಿಟ್ಕೊಂಡಿದ್ದಂತ ಪಾಲಕ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಎರಡನ್ನು ಕೂಡ ಹಾಕಿ ಸ್ವಲ್ಪ ಎಣ್ಣೆ ಅದನ್ನ ನಾವು ಕೈ ಆಡಿಸ್ಕೊಳ್ಬೇಕು. ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಹಿ ಅಂಶ ಬರೋದಿಲ್ಲ ಅಂತ ಹೇಳಿ. ಸೊ ಇದನ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ನೀಟಾಗಿ ತೊಳೆದಿಟ್ಕೊಂಡಿದ್ವಲ್ಲ ಮತ್ತೆ ತಲೆ ಮತ್ತೆ ಕಾಲು, ಅದನ್ನ ಕೂಡ ಜೊತೆಗೆ ಹಾಕೊಂಡು ಸ್ವಲ್ಪ ಅದನ್ನು ಉಪ್ಪು ಹಾಕೊಂಡು ಅದನ್ನ ನೀಟಾಗಿ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಇವಾಗ ನಾವಿಲ್ಲಿ ಮಸಾಲೆನ ಹಾಕ್ಬೇಕು. ಅದಕ್ಕಿಂತ ಮುಂಚೆ ನಾನು ರುಬ್ಬಿರುವಂತ 2 ಮಸಾಲೆನು, ಈ ಫಸ್ಟ್ ನಾನೇನ್ ರುಬ್ಕೊಂಡೆ ಈರುಳ್ಳಿ ಮಸಾಲೆ ಅದನ್ನ 2 ಸ್ಪೂನ್ ತಗೊಂಡಿದ್ದೀನಿ. ಖಾರ ಮತ್ತೆ ಕಾಯಿದ ಮಸಾಲೆನ ಒಂದು 1/4 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಸೊ ಇದು ಬ್ರೈನ್ ಫ್ರೈ ಮಾಡ್ಲಿಕ್ಕೆ ಇದನ್ನ ನಾನು ಎತ್ತಿಟ್ಕೊಂಡಿರೋದು. ಇದನ್ನ ನಿಮ್ಗೆ ಮತ್ತೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ಅದ್ರ ರೆಸಿಪಿ ಕೂಡ. ಸೊ ಇವಾಗ ಉಳಿದಂತ ಪೂರ್ತಿ ಮಸಾಲ ನಾನಿಲ್ಲಿ ಕುಕ್ಕರ್ಗೆ ಹಾಕಿ ಅದಕ್ಕೆ ಪೂರ್ತಿ ಆ ಮಟನ್ ಮುಳುಗುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಅದನ್ನ ನಾವು ಬೇಯಿಸ್ಕೋಬೇಕು. ಮಟನ್ ಮುಳುಗುವಷ್ಟು ನೀರ್ ಹಾಕೋದ್ರಿಂದ ಅದು ಚೆನ್ನಾಗಿ ಏನು ಬೇಯುತ್ತೆ. ಈ ತಲೆಕಾಲ್ ಮಾಂಸ ಹೇಗೆ ಅಂದ್ರೆ ನಾವ್ ಎಷ್ಟ್ ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ರುಚಿ ಚೆನ್ನಾಗಿ ಬರುತ್ತೆ ಸಾಂಬಾರ್ದು. ಹಾಗಾಗಿ ನಾನು ಇದರಲ್ಲಿ ಒಂದು 8-10 ವಿಷಲ್ ನೋಡ್ಸ್ಕೊಂಡಿದ್ದೀನಿ. ಸೊ ನೀವು ತಗೊಳ್ಳುವಂತ ಒಂದು ಮೇಕೆ ಮರಿ ಏನು ಅದು ವಯಸ್ಸಾಗಿದ್ಯಾ ಅಥವಾ ಎಳೆದಿದ್ಯಾ ಅದ್ರ ಮೇಲೆ ಕೂಡ ನೀವು ಅದನ್ನ ನೀವು ಬೇಯಿಸ್ಕೊಳ್ಬಹುದು. ಸೊ ಈಗ ವಿಷಲ್ ತಣ್ಣಗಾಗುವಷ್ಟೊತ್ತಿಗೆ ನಾನು ಈ ಖಾರ ನಾನೇನ್ ರುಬ್ಕೊಂಡಿದ್ದೆ ಅದನ್ನ ಕೂಡ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರ್ ಹಾಕಿ ಅದನ್ನ ಕೂಡ ನಾನು ಕುದಿಲಿಕ್ಕೆ ಇಟ್ಕೊಂತಾ ಇದ್ದೀನಿ. ಅಂದ್ರೆ ಟೈಮ್ ಸೇವ್ ಮಾಡ್ಲಿಕ್ಕೆ ಅಂತ ಅಷ್ಟೇನೆ. ಇಲ್ಲಾಂದ್ರೆ ನಾವು ಆಮೇಲೆ ಕೂಡ ಅದನ್ನ ಮಾಡ್ಕೊಬಹುದು, ಡೈರೆಕ್ಟ್ ಆಗಿ ಕೂಡ ಹಾಕೊಬಹುದು. ಕುಕ್ಕರ್ ಚಿಕ್ಕದಿದೆ ಅಂತ ಹೇಳಿ ನಾನು ದೊಡ್ಡ ಪಾತ್ರೆಯಲ್ಲಿ ಇದನ್ನ ಹಾಕೊಂಡು ಮಸಾಲೆನ ಬೇಯಿಸ್ಕೊಂಡೆ. ಅಷ್ಟೊತ್ತಿಗೆ ಇವಾಗ ನೋಡಿ ಇದು ಕೂಡ ಏರೆಲ್ಲ ಹೋಗಿ ಇದು ಕೂಡ ತಣ್ಣಗಾಗಿತ್ತು. ಇದನ್ನ ಇವಾಗ ನಾನು ಆ ಒಂದು ಖಾರ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇದನ್ನ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಖಾರ ಜೊತೆನಲ್ಲಿ ನೀಟಾಗಿ ಆ ಮಟನ್ಗೆ ಖಾರ ಕೂಡ ನೀಟಾಗಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಅಥವಾ ಒಂದು 15 ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ನೋಡಿ, ಅದಾದ ನಂತರ ನಮ್ಗೆ ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡ್ರೆ ಫೈನಲ್ ಆಗಿ ಈ ಒಂದು ಮಟನ್ ತಲೆಕಾಲ್ ಸಾಂಬಾರು ರೆಡಿ ಆಗುತ್ತೆ. ಸೊ ಇದು ತುಂಬಾನೇ ಒಳ್ಳೇದು ಬಾಣಂತಿಯರಿಗೆ ಅಥವಾ ಯಾರಾದ್ರೂ ಹುಷಾರ್ ತಪ್ಪಿರೋರಿಗೆ ಇದನ್ನ ಕೊಟ್ರೆ ತುಂಬಾ ಶಕ್ತಿ ಬರುತ್ತೆ. ಇದರಿಂದ ಮೂಳೆ ಗಟ್ಟಿ ಆಗುತ್ತೆ, ಹಾಗೇನೆ ತುಂಬಾ ಶಕ್ತಿ ಬರುತ್ತೆ ದೇಹಕ್ಕೆ ಅಂತ ಹೇಳಿ ಇದನ್ನ ಮಾಡ್ಕೊಡ್ತಾರೆ ನಮ್ ಕಡೆ ಎಲ್ಲ. ಈಗ ನಾನು ಈ ಒಂದು ಸಾಂಬಾರನ್ನ ನಮ್ಮ ಮಂಡ್ಯ ಸ್ಟೈಲ್ ಅಲ್ಲಿ ರಾಗಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮತ್ತೆ ಕಮೆಂಟ್ ಶೇರ್ ನ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ, ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.